ನಮಸ್ಕಾರ, ನಾನು ನಾಗರಾಜ್ ಶೇಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾನು ದೇಶದ ಆರ್ಥಿಕತೆ ಅದು ಅರ್ಥವ್ಯವಸ್ಥೆ ಬಗ್ಗೆ ನಿಮಗೆ ವಿಷಯನ ತಿಳಿಸ್ತಾ ಇದ್ದೀನಿ. ಏನಂತ ಕೇಳಿದ್ರೆ, ಈಗ ದೇಶದ ಒಂದು ಆರ್ಥಿಕತೆಯಲ್ಲಿ ವಿಷಯಕ್ಕೆ ಬಂದಾಗ ಈಗ ಬಂಗಾರದ ದರ ಏನು ಹೆಚ್ಚಿಗೆ ಆಗ್ತದೆ, ಅದು ಯಾವ ರೀತಿಯಲ್ಲಿ ಹೆಚ್ಚಿಗೆ ಆಗ್ತದೆ ಕೇಳಿದ್ರೆ, ಈಗಾಗಲೇ ಮೊದಲೇ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಆವಾಗ ಬಂಗಾರ ದರ 32,000 ಹೀಗೆಲ್ಲ ಇತ್ತು. ತೊಲೆಗೆ 32,000 33,000 ಎಲ್ಲ ಇತ್ತು. ಈಗ ಯಾಕೆ ಅಷ್ಟು ದರ ಏರಿದೆ ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ನಷ್ಟದಲ್ಲಿದ್ದರೆ ಅದು ಏನು ಬಂಗಾರ ದರ ಏರಿಕೆ ಆಗ್ತದೆ. ಯಾಕಂತ ಕೇಳಿದ್ರೆ, ಈಗ ಬಂಗಾರ ಖರೀದಿ ಮಾಡೋದ್ರಿಂದ ಇದಕ್ಕೆ ಸಂಬಂಧ ಬರೋದಿಲ್ಲ. ಯಾಕಂತ ಕೇಳಿದ್ರೆ, ಕಾಂಗ್ರೆಸ್ ಗೌರ್ಮೆಂಟ್ನಿಂದ ರೇಟ್ ಕಡಿಮೆ ಇದ್ದಾಗ ಅವಾಗಲೇ ಖರೀದಿ ಜಾಸ್ತಿ ಇತ್ತು, ಈಗಲೇ ಖರೀದಿ ಕಡಿಮೆ ಇದೆ. ಅದು ಖರೀದಿಗೆ ಅದಕ್ಕೆ ಸಂಬಂಧ ಬರೋದಿಲ್ಲ. ಯಾಕಂತ ಕೇಳಿದ್ರೆ, ನಾವು ರಫ್ತು ಎಷ್ಟು ಜಾಸ್ತಿ ಮಾಡ್ತೀವೋ ಅದರ ಆಧಾರದ ಮೇಲೆ ನಮ್ಮ ಸರ್ಕಾರ ಬಲಗೊಳ್ತದೆ. ಬಲಗೊಂಡವಾಗ ಆವಾಗ ನಮ್ಗೆ ಏನಾಗ್ತದೆ ಕೇಳಿದ್ರೆ, ನಮ್ಮ ಸರ್ಕಾರದ ಬೊಗಸೆಯಲ್ಲಿ ಹಣ ಇದ್ದರೆ ಅದನ್ನು ನಾವು ನಮಗೆ ಸಮಸ್ಯೆಗಳು ಬಂದವಾಗ, ಈಗ ನೋಡಿ ಗ್ಯಾಸಿನ ಸಮಸ್ಯೆ ಎಲ್ಲ ಬಂದವಾಗ ನಾವು ಆ ದೇಶದವ್ರ ಮೇಲೆ ಡಿಪೆಂಡ್ ಇರೋದಿಲ್ಲ. ಯಾಕಂದರೆ ಬೇರೆ ದೇಶದಿಂದ ಖರೀದಿ ಮಾಡ್ಬೋದು. ಈಗ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗಾಗಲೇ ನಮ್ಮ ಕುಮಟಾದಲ್ಲೇ ಒಂದು ಸಂತೆ ಮಾರ್ಕೆಟ್ನಲ್ಲಿ ನಾವು ತರಕಾರಿ ಏನೋ ಒಂದು ಸಾಮಗ್ರಿಗಳು ಬರಲಿಲ್ಲ ಅಂದರೆ ನಮ್ಮ ಕಿಸಿಯಲ್ಲಿ ದುಡ್ಡಿದ್ರೆ ನಾವು ಪಕ್ಕದ ತಾಲೂಕಿನಲ್ಲಿ ಹೋಗಿ ಕೂಡ ಖರೀದಿ ಮಾಡ್ಬೋದು. ಇದು ಕೂಡ ಅದೇ ರೀತಿ. ಯಾಕಂತ ಕೇಳಿದ್ರೆ, ನಮ್ಮ ಸರ್ಕಾರದ ಬೊಗಸೆಯಲ್ಲಿ ಹಣ ಇದ್ದರೆ ನಾವು ಯಾವುದಕ್ಕೂ ಕೇರ್ ಮಾಡುವಂಥ ಅವಶ್ಯಕತೆಗಳಿಲ್ಲ. ಯಾಕಂತ ಕೇಳಿದ್ರೆ, ಈಗ ಚೈನಾ ಆಗಿರ್ಬೋದು ಮತ್ತು ಜಪಾನ್ ದೊಡ್ಡ ದೊಡ್ಡ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು ಅವರಿಗೆ ಅಲ್ಲಿಯ ಒಂದು ನಾಗರಿಕರಿಗೆ ಅವರು ಇದು ತೊಗೊಳ್ಬೇಡಿ ಅದು ತೊಗೊಳ್ಬೇಡಿ ಅಂತ ಹೇಳೋದಿಲ್ಲ. ಯಾಕಂತ ಕೇಳಿದ್ರೆ, ಅದಕ್ಕೆ ಬೇಕಾದಂತಹ ಸಮರ್ಪಕವಾದಂತಹ ಅವರಿಗೆ ಯಾವ ರೀತಿಯ ಸಾಮಗ್ರಿಗಳು ಬೇಕು ಅದನ್ನು ಪೂರೈಕೆ ಮಾಡಿದ್ರೆ ಅವ್ರು ಬರೀ ದುಡಿಯುವಂಥದ್ದು ಕೆಲಸ, ಅಭಿವೃದ್ಧಿಗೋಸ್ಕರ ಚಿಂತನೆಯನ್ನು ಮಾಡ್ತಾರೆ. ಈಗಲೇ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ನೀವು ಮಿತವ್ಯಯವಾಗಿ ಬಳಕೆ ಮಾಡಿ, ಇದು ಮಾಡಿ. ನೀವು ಕೂಡ ಅದು ಏನಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಅದೆಲ್ಲ ಮಿಸ್ಗೈಡ್ ಮಾಡ್ತಾ ಇದೆ. ಮತ್ತು ವಿಶೇಷವಾಗಿ ಏನಂತ ಕೇಳಿದ್ರೆ, ಈಗಾಗಲೇ ನೋಡಿ, ನಾವು ಪೆಟ್ರೋಲನ್ನು ನಾವು ಖರ್ಚು ಮಾಡಿದ್ರೆ ಅಷ್ಟೇ ಉತ್ಪನ್ನ ಆಗ್ತದೆ, ಅದಕ್ಕೆ ಅಷ್ಟೇ ಟ್ಯಾಕ್ಸ್ GST ಎಲ್ಲ ನಮಗೆ ಸರ್ಕಾರಕ್ಕೆ ಸಂದೇಹ ಆಗ್ತದೆ. ಅದನ್ನು ಬಿಟ್ಕೊಂಡು ನೀವು ಗಾಡಿ ಓಡಿಸ್ಬೇಡಿ, ಮತ್ತೊಂದು ಓಡಿಸ್ಬೇಡಿ ಅಂತ ಹೇಳಿದ್ರೆ ಆಗ ಅವ್ರಿಗೆ ಏನಾಗ್ತದೆ ಅಂದರೆ, ನಮ್ಮ ಕೆಲಸ ಸ್ಟ್ರಗಲ್ ಆಗ್ತದೆ. ಯಾಕಂತ ಕೇಳಿದ್ರೆ, ನಾವು ಕೊರೋನಾ ಸಮಯದಲ್ಲಿ ಮತ್ತು ನಮ್ಮ ನೋಟ್ ಬ್ಯಾನ್ ಮಾಡಿದ ಸಮಯದಲ್ಲಿ ಸ್ಟ್ರಗಲ್ ಆಗಬಾರ್ದು. ಯಾವುದೋ ಒಂದು ತಾಸು ಕೂಡ, ಒಂದು ದಿನ ಕೂಡ ನಮ್ಮ ದೇಶಕ್ಕೆ ರಜೆ ಕೊಟ್ಟರೆ ಅದು ಕೋಟ್ಯಾನುಕೋಟಿಗಟ್ಟಲೆ ರೂಪಾಯಿ ನಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ಮ ಕೇಂದ್ರ ಸರ್ಕಾರ ಏನು ಮಾಡಬೇಕಂದ್ರೆ, ನಮ್ಮ ದುಡಿಯುವ ಕೈಗೆ ಯಾವಾಗೂ ಕೈ ಕಟ್ಟಬಾರ್ದು. ಯಾಕಂತ ಕೇಳಿದ್ರೆ, ಅದಕ್ಕೆ ಯಾವ್ಯಾವ ರೀತಿ ಪೂರಕವಾಗಿ ವಸ್ತುಗಳು ಬೇಕು, ಸಾಮಗ್ರಿ ಅದನ್ನು ಪೂರೈಸಬೇಕು. ಯಾಕಂತ ಕೇಳಿದ್ರೆ, ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಮನೆ ಬಲ ಆದಂಗೆ ದೇಶ ಬಲ ಆಗ್ತದೆ. ಯಾಕಂತ ಕೇಳಿದ್ರೆ, ಡಾಲರ್ ರೇಟು ಈಗ ಡಾಲರ್ ಮೌಲ್ಯ ಏನು 95ಕ್ಕೆ, ಪೌಂಡ್ ಮೌಲ್ಯ 95ಕ್ಕೆ ಹೋಗಿದೆ ಡಾಲರ್. ಅದು ಯಾಕೆ ಹೋಗ್ತದೆ ಅಂತ ಕೇಳಿದ್ರೆ, 82 ಇದ್ದು ನಮ್ಮ ಸರ್ಕಾರ ನಷ್ಟದಲ್ಲಿದ್ದರೆ ಆ ಮಟ್ಟಕ್ಕೆ ಹೋಗ್ತದೆ ಅದು. ಮತ್ತೇನಂತ ಕೇಳಿದ್ರೆ, ರಿಸರ್ವ್ ಬ್ಯಾಂಕ್ ನಾವು ರಫ್ತು ಎಷ್ಟು ಮಾಡ್ತೀವೋ ರಿಸರ್ವ್ ಬ್ಯಾಂಕ್ ನಮಗೆ ಅಷ್ಟು ನೋಟನ್ನು ಪ್ರಿಂಟ್ ಹಾಕೋಕ್ಕೆ ಪರ್ಮಿಷನ್ ಕೊಡ್ತದೆ. ಯಾಕಂದರೆ ನೋಟಿನಲ್ಲಿ ಆ ಸಂಖ್ಯೆ ಯಾಕೆ ಕೊಡ್ತಾರೆ ಕೇಳಿದ್ರೆ, ನೀವು ಇದು ಮಾಡಿದಿರಿ, ಅಷ್ಟೇ ಪ್ರಿಂಟ್ ಹಾಕೊಳ್ಬೋದು. ಬೇಕಾಬಿಟ್ಟು ತಾಲೂಕಿನಲ್ಲಿ ಒಂದು ಮಿಷನ್ ಹಾಕೊಂಡು ಪ್ರಿಂಟ್ ಹಾಕೊಳ್ಳೋಕ್ಕೆ ಅದು ವಿಶ್ವಸಂಸ್ಥೆ ಪರ್ಮಿಷನ್ ಕೊಡೋದಿಲ್ಲ. ಯಾಕಂತ ಕೇಳಿದ್ರೆ, ಇಲ್ಲಿಯವರು ಕೆಲವೊಂದು ಜನ ಭಾಳ ಮಿಸ್ಗೈಡ್ ಮಾಡ್ತಾರೆ. ಮತ್ತೇನಂತ ಕೇಳಿದ್ರೆ, ನಿಮ್ಮ ಕೇಂದ್ರ ಸರ್ಕಾರದ ನಾವು ಮೋದಿ ವಿರೋಧಿಗಳಲ್ಲ. ಯಾಕಂತ ಕೇಳಿದ್ರೆ, ನಾವು ಧರ್ಮ ವಿರೋಧಿಗಳಲ್ಲ. ನಮಗೆ ದೇಶ ಮುಖ್ಯ, ನೇಷನ್ ಫಸ್ಟು. ಅದಕ್ಕಾಗಿ ಈಗಾಗಲೇ ನೋಡಿ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾವಾಗ ಆವಾಗೇನು ಡಾಲರ್ ರೇಟ್ ಎಲ್ಲ ಕಡಿಮೆ ಇತ್ತು. ಈಗ ನೋಡ್ರಿ, ಡಾಲರ್ ರೇಟು ಮತ್ತು ಪೌಂಡ್ ರೇಟ್ ಇದೆಲ್ಲ ರೂಪೀಸ್ ಮೌಲ್ಯ ಎಲ್ಲ ಕುಸಿತಾಗಿದೆ. ಯಾಕಂತ ಕೇಳಿದ್ರೆ, ಜನರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಮತ್ತೇನಂತ ಕೇಳಿದ್ರೆ, ದುಡಿಯುವಂಥ ಕೈಗಳು ನೀವು ಯಾವಾಗೂ ಕಟ್ಟಾಕಬಾರ್ದು ಕೇಂದ್ರ ಸರ್ಕಾರ. ಯಾಕಂತ ಕೇಳಿದ್ರೆ, ದುಡಿಯುವಂಥ ಕೈಗಳನ್ನು ನೀವು ಕಟ್ಟಾಕಿದರೆ, ಈಗ ನೋಡಿ, ಈಗ GST ಇಂದ ಹಿಡಿದು ನೋಟ್ ಬ್ಯಾನಿಂದ ಹಿಡಿದು ಈಗಾಗಲೇ ಇದರಿಂದ ಎಲ್ಲದೂ ಕೂಡ ನಮ್ಮ ದುಡಿಯುವಂಥ ಕೈಗಳಿಗೆ ಕಟ್ಟಾಕಿದ್ರೆ ಅದು ಸಾಲದ ರೂಪದಲ್ಲಿ ಸಾಲ ಆಗಿಬಿಡ್ತದೆ. ಸಾಲ ಖರೀದಿ ನಾವು ಬೇರೆ ದೇಶದಿಂದ ತೊಗೊಳ್ಬೇಕಾಗ್ತದೆ. ಆವಾಗ ನಮ್ಮ ದೇಶದ ಅರ್ಥವ್ಯವಸ್ಥೆ, ಆರ್ಥಿಕತೆ ಭಾಳ ಹದಗೆಡ್ತದೆ. ಅದಕ್ಕಾಗಿ ಈಗ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿ ಏನಿದೆ ಅದರ ವಿರುದ್ಧ ನಾವು, ಯಾಕಂತ ಕೇಳಿದ್ರೆ, ಮೋದಿ ವಿರುದ್ಧ ನಾವಲ್ಲ, ನಮಗೆ ವೈಯಕ್ತಿಕವಾದ ದ್ವೇಷ ಇಲ್ಲ. ಮತ್ತೇನಂತ ಕೇಳಿದ್ರೆ, ನಾವು ಧರ್ಮ ವಿರೋಧಿಗಳಲ್ಲ. ಯಾಕಂದ್ರೆ ನಮಗೂ ಹಿಂದೂ ರಾಷ್ಟ್ರ ಆದರೂ ಖುಷಿನೇ, ಮತ್ತು ನಮಗೆ ಆಕಳು ರಾಷ್ಟ್ರೀಯ ಪ್ರಾಣಿ ಆದರೂ ಕೂಡ ಭಾಳ ಖುಷಿ ನಮಗೆ. ಅದ್ರ ಬಗ್ಗೆ ನಮ್ಗೆ ಎರಡು ಮಾತಿಲ್ಲ. ಆದರೆ ನಮಗೆ ದೇಶ ನಾವು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ, ಯಾಕಂದರೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಗಟ್ಟಿ. ಒಂದು ಮನೆಯಲ್ಲಿ ದುಡ್ಡಿನ ಒಂದು ಆರ್ಥಿಕವಾಗಿ ಬಲ ಆದರೆ ಆ ಮನೆಯೂ ಬಲ ಆಗ್ತದೆ. ಈಗ ಇದೇ ರೀತಿ ನಮ್ಮ ದೇಶನೂ ಕೂಡ ನಮ್ಮ ಅರ್ಥವ್ಯವಸ್ಥೆ ಆರ್ಥಿಕತೆಯಲ್ಲಿ ಬಲ ಆದರೆ ಬೇರೆ ದೇಶದವ್ರು ನಾವು ಕೂಡ ಖರೀದಿ ಮಾಡಿ ತರಬಹುದು. ಏನಾದರೂ ಕುಂದುಕೊರತೆಗಳು ಬಂದರೆ, ಇಲ್ಲಿ ಸಿಕ್ಕಲಿಲ್ಲ ಮತ್ತೊಂದು ದೇಶದಲ್ಲಿ ತೊಗೊಳ್ಬೋದು. ಈಗಾಗಲೇ ತೊಗೊಳ್ಳೋಕೆ ಆಗ್ತಾಯಿಲ್ಲ, ಅಲ್ಲಿಂದ ಕಡಿಮೆ ಸಿಗ್ತದೆ. ಇದು ಜಾಸ್ತಿ ರೇಟ್ ಕೊಟ್ಕೊಂಡು ನಿಮ್ಗೆ ತೊಗೊಳ್ಳೋಕೆ ನಿಮ್ಮ ಹತ್ರ ಸರ್ಕಾರದ ಹತ್ರ ನಷ್ಟದಲ್ಲಿದೆ. ಅದಕ್ಕಾಗಿ ನೀವು ರೇಟ್ ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯ ಬರ್ತದೆ. ಅದಕ್ಕಾಗಿ ನಾವೇನು ಈಗಾಗಲೇ ನೋಡಿ, ಕೇಂದ್ರ ಸರ್ಕಾರದ ಪ್ರತಿಯೊಬ್ಬರು ಅಂಧಭಕ್ತರು, ಗೋಬರ್ ಭಕ್ತರಿಗೆ ನಾವು ಹೇಳುವಂಥದ್ದು ಇದೆ. ಯಾಕಂತ ಕೇಳಿದ್ರೆ, ಮತ್ತೆ ಹಿಂದೆ ಬದಿ ಹೋಗ್ಬಿಡ್ತಾರೆ ಅವರು. ಹಿಂದೆ ಕಡೆ ಹೋಗ್ಬಿಡ್ತಾರೆ ಅವರು. ಇಂದಿರಾ ಗಾಂಧಿ ಏನು ಮಾಡಿದ್ರು, ರಾಜೀವ್ ಗಾಂಧಿ ಏನು ಮಾಡಿದ್ರು, ಅದನ್ನು ಅವ್ರು ಫೇಲ್ ಅಂತಲೇ ನಿಮ್ಗೆ ಕೊಟ್ಟಿರುವಂಥದ್ದಲ್ವಾ. ಅದನ್ನು ಮತ್ತೆ ಮೇಲೆ ಇದು ಹಾಕುವಂಥದ್ದು ಯಾಕೆ?
ಯಾಕಂತ ಕೇಳಿದ್ರೆ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಿ. ಅದನ್ನು ಬಿಟ್ಟುಕೊಂಡು ಹಿಂದೆ ಹೋಗುವಂಥದ್ದು ಮತ್ತು ಇವ್ರು ಏನು ಮಾಡಿದ್ರು ಅದೆಲ್ಲ ಮುಗಿದು ಹೋದ ಕತೆ ಮತ್ತೇನು ಬರ್ತದೆ, ಮಿಂಚಿ ಹೋದ ಕಾಲ ಅಂತ ಹೇಳ್ತೀವಿ ನಾವು. ಅದಕ್ಕಾಗಿ ಈಗ ನಾವು ಕೇಂದ್ರ ಸರ್ಕಾರ ವಿರುದ್ಧ ನಾವು ಕಟುಟಿಕಾ ಪ್ರಹಾರ ಮತ್ತು ಹೇಳುವುದೇನೆಂದರೆ, ನಾವು ಅದು ನಮ್ಮ ದೇಶವನ್ನು ಬಲಪಡಿಸಿ, ಯಾಕಂತ ಕೇಳಿದ್ರೆ ದೇಶ ಬಲಪಡಿಸಿದರೆ ಈಗ ನೋಡಿ ಚೀನಾಕ್ಕೆ ಅವ್ರದ್ದೇ ಆದಂಥ ಎಲ್ಲದನ್ನು ಅವರದೇ ಪ್ರೈವೇಟನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಕೇಳಿದ್ರೆ ಯಾವುದೇ ದೇಶ ಕೈ ಕೊಟ್ಟರು ಕೂಡ ಅವರಿಗೆ ಏನೂ ಪರಕ್ಕೆ ಬೀಳೋದಿಲ್ಲ, ಅದು ಏನಂದರೆ ಅವ್ರಿಗೆ ಏನು ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂತ ಕೇಳಿದ್ರೆ ಎಲ್ಲದೂ ಕೂಡ ಅವರು ಪ್ರೈವೇಟ್ ಸೆಕ್ಟರ್ಸ್ನೆಲ್ಲ ಮಾಡ್ಕೊಂಡಿದ್ದಾರೆ ಅವರು. ಮತ್ತು ಅಲ್ಲಿಯ ಒಂದು ಕೆಲಸ ಮಾಡುವ ಕಾರ್ಮಿಕರಿಗೆ ಅವರು ಕೈ ಕಟ್ಟೋದಿಲ್ಲ. ಅದು ಯಾವ ರೀತಿಯಾದ ಬೇಕಾದ ಪೂರೈಕೆಗಳು, ಈಗ ನೋಡಿ ಜಪಾನನ್ನು ನಾವು ನೋಡ್ತೀವಿ, ಅದು ಶಣ ದೇಶ ಆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡೋರಿಗೆ ಕೈ ಕಟ್ಟುವಂಥ ಕೆಲಸ ಅಲ್ಲಿಯ ಸರ್ಕಾರ ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ ಅದು ಎಷ್ಟೇ ಸರಿ ಭೂಕಂಪ ಆದರೂ ಕೂಡ ಮತ್ತು ಎದ್ದು ಪುಟಿದು ನಿಲ್ಲುವಂತಹ ಆ ಒಂದು ತಾಕತ್ತು ಜಪಾನಿಗಿದೆ. ಅದಕ್ಕಾಗಿ ಇಲ್ಲಿಯ ಸರ್ಕಾರ ಮೇನ್ ಆಗಿರ್ತದೆ, ಈ ಕೇಂದ್ರ ಸರ್ಕಾರ ಮೇನ್ ಆಗಿರ್ತದೆ. ರಾಜ್ಯ ಸರ್ಕಾರ ಏನು ಮೇನ್ ಆಗಿರೋದಿಲ್ಲ. ಕೇಂದ್ರ ಸರ್ಕಾರ ನೋಡಿ, ಮತ್ತು BJPಗೆ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದಲ್ಲಿ BJP ಎಷ್ಟು ರಾಷ್ಟ್ರಗಳಿದೆ, ಒಂದು 20 ರಾಜ್ಯಗಳಿದೆ. ಇಲ್ಲಿ 20 ರಾಜ್ಯಗಳಲ್ಲಿ ದೊಡ್ಡ ರಾಜ್ಯಗಳಲ್ಲಿ ಅವ್ರದ್ದೇ ಆದಂಥ ಪಕ್ಷಗಳಿದೆ. ಅದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿಯ ವೈಫಲ್ಯತೆಗಳು ಹೇಳೋದಿಲ್ಲ. ಯಾಕಂತ ಕೇಳಿ UPಯಿಂದ ಇಲ್ಲಿ ಕೆಲಸಕ್ಕೆ ಬರ್ತಾರೆ, ನಮ್ಮ ರಾಜ್ಯಕ್ಕೆ ಕೆಲಸಕ್ಕೆ ಬರ್ತಾರೆ. ನಿಮ್ಮದು ಒಂದು ಪಕ್ಷ ಇದ್ದರೆ ನೀವು ಅಭಿವೃದ್ಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಈಗಾಗಲೇ ನಮ್ಮ ಹೋರಾಟ ಏನು, ಒಂದು ಧರ್ಮದ ವಿರುದ್ಧ ಆಗಿರ್ಬೋದು, ನಾವು ಮೋದಿ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಎಲ್ಲಿ ಅವ್ಯವಸ್ಥೆ ಇದೆ, ನಮ್ಮ ದೇಶದ ಆರ್ಥಿಕವಾಗಿ ಬಲ ಕೊಟ್ಟರೆ ಆಂತರಿಕವಾಗಿ ಬಲ ಕೊಡ್ತದೆ. ಮತ್ತೇನಂದ್ರೆ ನಮಗೆ ಆಗಿ ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾ ಕಾಕ್ಪುಕವನ್ನು ನಮ್ಮ ವಿರೋಧಿ ರಾಷ್ಟ್ರಗಳಿದ್ದಾವೆ, ಅವರು ಬಾಲ ಬಿಚ್ಚೋಕ್ಕಾಗೋದಿಲ್ಲ. ಯಾಕಂತ ಕೇಳಿದ್ರೆ ನಾವು ಬಲಿಷ್ಠವಾಗಿ ನಿಲ್ಲುವಂಥದ್ದೇ, ನಮ್ಮ ದೇಶವನ್ನು ಬಲಿಷ್ಠವಾಗಿ ನಿಲ್ಲಿಸುವಂಥದ್ದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಆಗ ಪ್ರತಿಯೊಬ್ಬರು ನಾಗರಿಕರು, ಇಲ್ಲಿಯ ಒಂದು ಪ್ರಜ್ಞಾವಂತ ಮತದಾರರು ಇದರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಿ ಇದಕ್ಕೆ ಒಂದು ನಮ್ಮ ದೇಶವನ್ನು ಬಲಪಡಿಸಿದರೆ ನಮ್ಮ ಧರ್ಮನೂ ಬಲಪಡ್ತದೆ, ಮತ್ತು ದೊಡ್ಡ ದೇವಸ್ಥಾನಗಳು ಮತ್ತು ದೇವಸ್ಥಾನಗಳು ಬಲಪಡ್ತವೆ. ಅದಕ್ಕಾಗಿ ಪ್ರೊಟೆಕ್ಷನ್ ಸಿಗ್ತದೆ. ಅದನ್ನು ಬಿಟ್ಟುಕೊಂಡು ಎಲ್ಲೆಲ್ಲ ಸುಳ್ಳೆಲ್ಲ ಹೇಳ್ಕೊಳ್ತಾ ತಿರುಗಾಡ್ತಾ ಇದ್ದರೆ ಅದಕ್ಕೆ ಅರ್ಥ ಇಲ್ಲ. ಯಾಕಂದರೆ ನಾವು ಹೇಳುವಂಥ ಸತ್ಯ ಏನಿರ್ತಲ್ವ ಅದು ಬಿಸಿ ಕೆಂಡ ಇದ್ದಂತೆ. ಅದು ಎಷ್ಟೇ ನೀವು ಮುಚ್ಚೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಹೆರಗೆ ಬಂದೇ ಬರ್ತದೆ ಒಂದಿಲ್ಲ ಒಂದು ದಿನ. ಅದಕ್ಕಾಗಿ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ.